ಎಲ್ಲ ಕಾಶಿ ಸುತ್ತಾಕೊಂಡು ಸ್ವೀಟ್ಸ್ ಚಾಟ್ಸ್ ಎಲ್ಲ ತಿಂದ್ಕೊಂಡು ಡೈರೆಕ್ಟಾಗಿ ಬಂದಿದ್ದೆ ಕಾಶಿ ವಿಶಾಲಾಕ್ಷಿ ಟೆಂಪಲ್ಗೆ ಹೋಗಬೇಕು ಅಂತ. ಇನ್ನೊಂದು ಏನಂದರೆ ನಾವು ಪೂಜೆ ಸಾಮಾನು ತೊಗೊಬೇಕಾಗಿತ್ತು. ಇನ್ನೊಂದು ನಮ್ಮದು ಬ್ಯಾಗು ಕ್ಯಾಮ್ರಾ ಎಲ್ಲ ಇಲ್ಲೇ ಇಕ್ಬೇಕಾಗಿತ್ತು. ಲಾಕರ್ಸ್ ಎಲ್ಲೂ ನಮ್ಗೆ ಸಿಕ್ಕಿಲ್ಲ. ಅದು ಲಾಕರ್ಸ್ ಒಳಗಡೆ ಇತ್ತು. ನಾವು ಬಂದ ಮೇಲೆ ಗೊತ್ತಾಯಿತು ನಮಗೆ ಲಾಕರ್ಸ್ ಎಲ್ಲ ಒಳಗಡೆ ಇದೆ ಅಂತ. ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿದ್ದಿಲ್ಲ ಲಾಕರ್ಸ್ ಇದೆ ಅಂತ. ಅದಕ್ಕೆ ನಮ್ಮ ಬ್ಯಾಗು ಈಗ ನಾವೆಲ್ಲಿ ಪೂಜೆ ಸಾಮಾನು ತೊಗೊಂಡು ಅಲ್ಲೇ ನಮ್ಮ ಬ್ಯಾಗು ಕ್ಯಾಮ್ರಾ ಎಲ್ಲ ಫೋನೆಲ್ಲ ಇಟ್ಬಿಟ್ಟು ಪೂಜೆ ಸಾಮಾನು ತೊಗೊಂಡು ಹೋದ್ರಿ. ಅಂದರೆ ಒಳಗಡೆ ಹೋದಾದ್ಮೇಲೆ ಒಂದು ಟ್ವಿಸ್ಟ್ ಇದ್ದಿದ್ದು ನಮಗೆ, ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ. ನೋಡಿ, ಪೂಜೆ ಸಾಮಾನು ತೊಗೊಂಡು ಹೋಗೋಣ ಯಾವ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಬನ್ನಿ. ಆದರೆ ಒಳ್ಳೆ ದರ್ಶನ ಇತ್ತು. ಇದೇ ಕಾರಿಡೋರ್ ನೋಡ್ಬೋದು. ಇನ್ನು ಆಚೆ ಬಂದರೆ ಹಿಂಗೆ ಗೇಟ್ ನಂಬರ್ 1 ಹತ್ರ ಹೋಗ್ತಾಯಿದ್ವಿ. ನಾಳೆ ಬೆಳಿಗ್ಗೆ ನಾವು ಬುಕ್ ಮಾಡಿದ್ದು 4 ಗಂಟೆಗೆ ಅಂತ. ನೋಡಿದ್ರೆ ಡೈರೆಕ್ಟಾಗಿ ನಾವು ಕಾಶಿ ವಿಶ್ವನಾಥಿಗೆ ಹೋಗ್ಬೇಕು ಅನ್ಕೊಂಡ್ಬಂದರೆ ಡೈರೆಕ್ಟಾಗಿ ನಾವು ಕಾಶಿ ವಿಶ್ವನಾಥ್ಗೆ ಟೆಂಪಲ್ಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರಿ. ಸಖತ್ತಾಗಿತ್ತು. 1 ಅವರ್ ನಿಂತ್ಕೊಂಡಿದ್ರಿ. ಆಮೇಲೆ ನಮ್ಮದು 5-10 ಮಿನಿಟ್ಸ್ ಅಷ್ಟೇ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ಇವಾಗ ಗೇಟ್ ನಂಬರ್ 1 ಹೋಗ್ತಾಯಿದ್ವಿ. ಅಲ್ಲಿಂದ ಸಖತ್ತಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತ. ಹತ್ತ ದಶಾಶ್ವಮೇಧ ಘಾಟ್ ಹತ್ರ ಬಂದ್ಬಿಟ್ಟಿದ್ದೀವಿ ನಾವೀಗ. ಹಿಂದೆ ನೋಡ್ಬೋದು ದಶಾಶ್ವಮೇಧ ಘಾಟು. ಮತ್ತೆ ಮುಂದೆ ಹೋಗೋಣ. ಗಂಗಾ ಆರತಿ ಆಗೋ ಜಾಗ ಹತ್ರ ಬಂದಿದ್ದೀವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ ಜನ ಎಲ್ಲ ಕುತ್ಕೊಂಡವ್ರೆ. ನೋಡ್ಬೋದು. ಒನ್ ಆಫ್ ದ ಫೇಮಸ್ ಗಂಗಾ ಆರತಿ ಬನಾರಸ್. ಆರತಿ ಆಗೋದು ಸ್ಪಾಟ್ ಬಂದಿದ್ದೀವಿ. ಆರತಿ ನೋಡೋದಕ್ಕೆ रुको हम लोग का दोस्त भी आ रहा है. यही है क्या? हाँ खुद पढ़ रहे हैं. ಕುತ್ಕೊಳ್ಳ ಇಲ್ಲಿಂದ ಕರೆಕ್ಟಾಗಿ ನಮಗೆ ಗಂಗಾ ಆರತಿ ಕುತ್ಕೊಂಡಿದ್ವಿ. ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಸ್ಟಾರ್ಟ್ ಆಗೋ ಟೈಮಿಗೆ.
ಏನು ಗಂಗಾ ಆರತಿ ಐತಿ ಇವಾಗ ಲಾಸ್ಟ್ ಎಲ್ಲ ಆಗೋಯ್ತು. ಅದೇ ಬೋಟಲ್ಲೇ ಕುತ್ಕೊಂಡಿದ್ದೀವಿ, ಎಲ್ಲರೂ ಹೋಗ್ತಾ ಅವ್ರ ಲೈನಾಗಿ. ಹುಡುಗ ಬಿಟ್ಟು ಇಲ್ಲೇ ಹೋಗ್ತಾ ಇದ್ದೀವಿ. ಆರತಿ ನೋಡಿಕೊಂಡು ಎಲ್ಲ 4-5 ಘಾಟ್ಗಳು ನೋಡಿಕೊಂಡು ಇನ್ನೇನು ಎಂಡ್ ಆಯಿತು, ಇಳಿತಾ ಇದ್ದೀವಿ. ಎಲ್ಲವರು ಇದೇ ಹೋಟೆಲ್ ಬಂದಿದ್ದು. 100 ರೂಪಾಯಿ ಒಬ್ಬರಿಗೆ, 400 ರೂಪಾಯಿ ಕೊಟ್ವಿ. ಒಳ್ಳೆ ರೈಡ್ ಮಾಡ್ತಾರೆ. ಗೇಟ್ ನಂಬರ್ 1 ಬಂದಿದ್ದೀವಿ, ನೋಡೋಣ ಅಂತ. ಅವಾಗ ಹಿಂದೆ ಗೇಟಿಂದ ನಾನು ಸೈಡ್ ಗೇಟಿಂದ ನೋಡಿದ್ವಲ್ಲ, ಇದು ಫ್ರಂಟ್ ಗೇಟ್. ಇದು
ಕಾಶಿ ವಿಶ್ವನಾಥ್ ಮೇನ್ ಕಾರಿಡೋರಿಂದ ಇಲ್ಲೇ ಪಕ್ಕದಲ್ಲಿರೋ ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 100 ಇಲ್ಲ 150 ಮೀಟರ್ಸ್ ಅಷ್ಟೇ ಇರೋದು, ನೋಡ್ಬೋದು. ದಾಟ್ಕೊಂಡು ಸ್ವಲ್ಪ ಮುಂದೆ ಹೋದರೆ ನಾವು ಮಣಿಕರ್ಣಿಕಾ ಘಾಟ್ಗೆ ರೀಚ್ ಆಗಿಬಿಡ್ತೀವಿ. ಆವಾಗೆ ಬೋಟಿಂದ ನೋಡಿದ್ದು, ಇವಾಗ ಅಲ್ಲೇ ಹೋಗಿ ರಿಯಲ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಮಣಿಕರ್ಣಿಕಾ ಘಾಟದು. ಬನ್ನಿ ಹೋಗೋಣ. ನೋಡಿ ಅದೇ ಅಲ್ಲೇ ಇರೋದು. ಹೋಗ್ಬಿಟ್ಟು ಇನ್ನೇನು ಬಂದುಬಿಟ್ರಿ, ಆಲ್ಮೋಸ್ಟ್ ಒಂದು ಬಂದುಬಿಟ್ರಿ. ಬನ್ನಿ ಹೋಗಿ ಮಣಿಕರ್ಣಿಕಾ ಘಾಟ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಕಾಶಿಗೆ ಬಂದರೆ ಮಿಸ್ ಮಾಡದೆ ನೋಡ್ಬೇಕಾಗಿರೋ ಜಾಗ ಅಂದರೆ ಅದು ಮಣಿಕರ್ಣಿಕಾ ಘಾಟು. ನಾವು ಅಲ್ಲೇ ಒನ್ ಆ್ಯಂಡ್ ಹಾಫ್ ಅವರ್ ಅಲ್ಲೇ ಇದ್ವಿ. ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದು. ಅಲ್ಲಿ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದು ಈ ದಿನದ ಲಾಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀವಿ. ಅದೇ ಕಾಲಭೈರವ ಟೆಂಪಲ್. ಇನ್ನೇನು ಇವಾಗ ಲಾಸ್ಟ್ ಕ್ಲೋಸಿಂಗ್ ಟೈಮು, ಅದಕ್ಕೆ ಸ್ವಲ್ಪ ಬೇಗ ಹೋಗಿ ಕಾಲಭೈರವ ಟೆಂಪಲ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಲೆಟ್ಸ್ ಹೋಗೋಣ ಬನ್ನಿ. हाथ धो लो, चप्पल उतार ಕ್ಯೂ संभाल ಬ್ಯಾಗು बैग बैग सब जाएगा वो. ಜಶು ಫುಲ್ ಕಾಲಭೈರವ ಎಕ್ಸ್ಪೀರಿಯೆನ್ಸ್ ಮಾಡಿದ್ಯಾ. ಇವತ್ತಿನ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಕಾಲಭೈರವ ಟೆಂಪಲ್. ಅದು ಮುಗಿಸ್ಕೊಂಡು ಇವಾಗ ತಾನೇ ಆಚೆ ಬಂದ್ರಿ. ಒನ್ ಆಫ್ ದ ಥರ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ಆ ವೈಬೇ ಒಂಥರ ಡಿಫ್ರೆಂಟು ವೈಬ್. ಒಳಗಡೆ ದೇವಸ್ಥಾನ ಒಳಗಡೆ ಸಖತ್ತಾಗಿತ್ತು. ಅದು ಮುಗಿಸ್ಕೊಂಡು ಈ ದಿನದ ನಮ್ಮದು ಎಲ್ಲ ಯಾವ ದೇವಸ್ಥಾನ ನೋಡ್ಬೇಕು ಅಂದ್ಕೊಂಡಿದ್ವೋ ಎಲ್ಲ ಮುಗಿಸಿದ್ರಿ ಇವತ್ತಿಂದು. ನಾಳೆ ನೋಡಬೇಕು ಎಲ್ಲೆಲ್ಲಿ ಹೋಗ್ಬೇಕು ಅಂತ. ಡೈರೆಕ್ಟಾಗಿ ಇವಾಗ ಲಸ್ಸಿ ಕುಡಿಯೋಕ್ಕೆ ಲಸ್ಸಿ. ಅವಾಗ ಮೈನೂರು ಯಾವುದೋ ಮೈನೂರು ಬಂತಲ್ಲ ಇಲ್ಲೇ, ಲಸ್ಸಿ ಸಿಕ್ಕತ್ತೋ. ಲಸ್ಸಿ ಹತ್ರ ಲಸ್ಸಿ ಸಿಕ್ಕಿಲ್ಲ ಅಂದರೆ ರೂಮ್ಗೆ ಹೋಗೋದೆ. ಗೇಟ್ ಒಂದು ಬಂದಿದ್ದೀವಿ. ಅದೊಂದು ಆ್ಯಕ್ಚುಲಿ ಆಗ್ತಿದೆ. आदल तंडाई स्वापन पाते आदल तंडाई ಡೈರೆಕ್ಟ ರೂಮ್ಗೆ ಹೋಗೋದು. ಇಲ್ಲಿಂದ 1.9 ಕಿಲೋಮೀಟರ್ಸ್ 2 ಕಿಲೋಮೀಟರ್ಸ್ ಹಿಂಗೆ ಐತೆ ರೂಮು. ರೂಮ್ಗೆ ಹೋಗ್ಬಿಟ್ಟು ರೂಮ್ಗೆ ಹೋಗಿ ಸಿಗ್ತೀನಿ. ರೂಮ್ಗೆ ಹೋಗಿ ಸಿಗ್ತೀನಿ. ಇಲ್ಲ ನಾಳೆ ಬೆಳಿಗ್ಗೆ ಫುಲ್ ಪೀಸ್ ಆಗಿದ್ದೀನಿ ಅವತ್ತು.